ಏನು ಹೇಳ್ಕಣನ ಪದ್ದಿ ನನ್ನ ಕಷ್ಟನ ಏನು ಹೇಳ್ಕಣನ. ನನ್ನ ಮಗಳೇನೇನಿಯ ನನ್ನ ಮಾನ ಮರುವದಿ ಎಲ್ಲ ರಾಜ್ ಹಾಕ್ಬಿಟ್ಲು. ದೇವ್ರಾಣೆ ಊರಾಗ ತಲೆ ಎತ್ತಕ್ಕಾಯ್ತಿಲ್ಲ. ನನಗಂತೂ ಭಾಳ ಸಿಟ್ಟು ಬತ್ತೈತೆ. ಕ್ಯಾಕುರ್ಸ್ ಮಕ್ಕೂತ್ ಬಂದೀವ್ನಿ. ಅದು ಎಲ್ಲಿಗೆ ಹೋಯ್ತಾರೋ ಹೋಗ್ಲಿ ಬಿಡು, ಗೊತ್ತಾಯ್ತದೆ. 3 ದಿನ ಭಾಳ ಅಷ್ಟೊತ್ತಿಗೆ ದುಡ್ಡು ಗೊತ್ತಿರಲ್ವಲ್ಲ, ಆವಾಗ ಗೊತ್ತಾಯ್ತದೆ ಕಷ್ಟ ಏನು. ದುಡ್ಡಿದ್ರೆ ನೀ ಜೀವನ, ದುಡ್ಡಿಲ್ಲ ಅಂದರೆ ಜೀವನ ಅಲ್ಲ ಅಂತ ಹೇಳ್ಬಿಟ್ಟು ನಿಧಾನ ಗೊತ್ತಾಯ್ತದೆ ಎಲ್ಲ ನನಗೆ ಮನೆಯಾಳಿಗೆ. ಅಯ್ಯೋ ನಮ್ಮ ಅಣ್ಣಂಗೆ ಏನೂ ಗೊತ್ತಿಲ್ಲದಂಗೆ ಹಂಗೋ ಹಿಂಗೋ ನಾನೇನು ಮೇಂಟೈನ್ ಮಾಡ್ತಾ ಇವ್ನಿ. ಏನೂ ಗೊತ್ತಾಗೋದು ಬೇಡ ನಮ್ಮ ಅಣ್ಣ ಹಿಂಗೆ ಅಂತ ಹೇಳ್ಬಿಟ್ಟು. ಸದ್ಯ ನಮ್ಮ ಅಣ್ಣಯ್ಯ ಅಳ್ಗೋನು ಕೇಳ್ತಾನೆ ಅವನಿ, ಬಂದ್ಲೇನಮ್ಮ ಅಂತ ಹೇಳ್ಬಿಟ್ಟು. ನಾನು ಇಲ್ಲ ಕಣಣ್ಣ ಇಲ್ಲ ಕಣಣ್ಣ ಅಂತ ಒಂದು ಏನೋ ಒಂದು ಸುಳ್ಳು ಹೇಳ್ಕೊಂಡು ನಮ್ಮ ಅಣ್ಣನ ಹೆಂಗಿರೋ ನನ್ನ ಕಂಡ್ರೆ ಶಾನೆ ಇಷ್ಟ. ಅದನ್ನೇ ಮೇಂಟೈನ್ ಮಾಡ್ತಾ ಇವನಿ. ಏನು ಮಾಡೋಣ, ಯಾರಿಗೆ ಹೇಳ್ಕೊಳಮ್ಮ ಇನ್ನ ಕಷ್ಟವಾ ಹೇಳು. ಅಯ್ಯೋ ಸಾಯಿಸ್ಬಿಟ್ಲು ನನ್ನ ಮಗಳು, ನನ್ನ ಬದುಕಿದ್ದಂಗೆ ನೀ ಸಾಯಿಸ್ಬಿಟ್ಲು. ಈಗ ಎಲ್ಲೋದ್ರು ಎಲ್ಲ ನಾಳೆ ಬಿದ್ದೋಗ್ಲಿ ಹೇಳು. ಬೆಂಗಳೂರಾಗೆಲ್ಲ ತಗೊಂಡೋಗಿರೋ ದುಡ್ಡು ಖಾಲಿ ಆಯಿತು ಅಂತ ಅನ್ನಿಸ್ತದೆ. ಅದಕ್ಕೆ ನೀನು ವಾಪಸ್ಸು ಬಂದ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಹಿಂಗೆ ನೀನು ಹಂಗೇನೆ ಬಂದ್ಬಿಟ್ಟವ್ರಲ್ಲ, ಹಂಗೆ ಆಳೆ ಬಿತ್ತು ಹೊಲಗ್ಬಿಟ್ರೆ ಇನ್ನೂ ನೆಮ್ಮದಿ ನನಗೆ. ಹೆಂಗನ ಮಾಡಿ ನನ್ನ ಮಗಳನ್ನ ವಾಪಸ್ ಕರ್ಸ್ಕೋಬೇಕೆ, ಹೆಂಗನ ಮಾಡಿ ವಾಪಸ್ ಇದ್ದು ಮಾಡ್ಕೋಬೇಕು. ನಾನೊಂದು 2 ದಿನ ನಮ್ಗೆ ಗೊತ್ತಾಗ್ತದೆ, ಒಂದು 2 ದಿನಕ್ಕೆ ಜೀವನ ಅರ್ಥ ಆಯ್ತದೆ ಗೊತ್ತಾಳೆ ಅನ್ಕೊಂಡ್ರೆ ಇನ್ನೂ ಸೀದಿಲ್ಲ ಬೆಂದಿಲ್ಲ ಅವಳಿಗೆ ಗೊತ್ತಾಗಕ್ಕೆ. ನನಗೊಂದು ಐತೆ ಕಣಮ್ಮ, ರೋದ್ನೆ ಅಂದ್ರೆ ಈ ಪಿಳ್ಳೆ ಕೊಟ್ಟಷ್ಟು ರೋದ್ನೆ ನಂಗೆ ಯಾರು ಕೊಡಕ್ಕಿಲ್ಲ ನೋಡು. ಏನಮ್ಮಿ ಅಮ್ಮ ಬಾಮಮ್ಮ ಅಂತ ಹೋಗೋಣ. ಅಯ್ಯೋ ಈಗೇನು ಮಾತಾಡ್ತಿದ್ದೀವಿ ತಾನೆ, ಈಗೇನು ಮಾತಾಡ್ತಿರ್ಬೇಕಾದ್ರೆ ಮುದ್ದೆ ಮೂಗು ತೂರಿಸ್ಬೇಡ ಅಂತ 100 ಕಿತ ಹೇಳ್ತೀನಿ ನಾನು ನಿನಗೆ. ಮೂಗು ತೂರಿಸ್ದೆ ಬಿಡಕ್ಕಿಲ್ಲ ನೀನು ನೋಡು. ಹಂಗೆಲ್ಲ ದೊಡ್ಡವರು ಸೀರಿಯಸ್ ಆಗಿ ಮಾತಾಡ್ತಾ ಇರ್ತಾರೆ. ಮೂಗು ತೂರಿಸ್ಬಾರ್ದು. ಮೂಗು ತೂರ್ಸಕ್ಕಾಯ್ತದ ಮೂಗ್ನ? ಅದೇನು ಇದೇ ತೂರ್ಸಕ್ಕೆ ಹೆಂಗ್ ಹೇಳ್ತದ ನೋಡು, ಮೂಗು ತೂರಿಸ್ಬಾರ್ದು ಅಂತ ಹೇಳ್ಬಿಟ್ಟು. ನಾನೇನು ಮೂಗು ತೂರ್ಸಕ್ಕಿಲ್ಲ. ನಿನಗೂ ಮಾತು ಕೊಡಕ್ ಹಾಕಿಲ್ವ ನನಗೆ, ನಿನಗೂ ಮಾತು ಕೊಡಕ್ ಹಾಕಿಲ್ಲ. ಸರಿ ಹೇಳು, ನಾನು ಅಚ್ಚು ಅವ್ರ ಅಣ್ಣ ಹಾಕೊಂಡು ಮಂತಕ್ಕೆ ಹೋಗ್ಬಿಟ್ಟು ನಾನು ಆಟ ಆಡ್ತೀನಿ. ಅವ್ರೆಲ್ಲಿ ಅವ್ರು ಆಟ ಆಡಕ್ ಇವಾಗ? ಅವರೆಲ್ಲ ಹೊಂಟೋಗವ್ರೆ. ನನಗೆ ಸುಳ್ಳು ಹೇಳ್ತೀಯಾ? ಎಲ್ಲೂ ಇಲ್ಲ, ಅವರು ಮನೆ ಮಾಡವ್ರೆ. ಅದೇ ಕಣಮ್ಮ, ಆಂಟಿ ಮನೆ ಪಕ್ಕನೇ ನೀ ಮನೆ ಮಾಡಿರೋದು ಕಣಮ್ಮ. ಅಲ್ಲೇ ಅವ್ರೆ ಹೇಳಿದ್ರು, ಇನ್ಮ್ಯಾಲ ನಾವು ಇಲ್ಲೇ ಇರ್ತೀವಿ, ಯಾವಾಗ ಬೇಕಾದ್ರೂ ಬಾಪುಟ್ಟಿ ಅಂತ ಹೇಳ್ಬಿಟ್ಟು. ಇನ್ಮ್ಯಾಲ ನಾನು ಹೋಗ್ಬಿಟ್ಟು ಅಲ್ಲೇ ಆಟ ಆಡ್ತಿದ್ದೀನಿ ಕಣಮ್ಮ. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಯಾವ ಮನೆಗವ್ರೆ? ಆಂಟಿ ಮನೆ ಪಕ್ಕ, ಸರೋಜ ಆಂಟಿ ಮನೆ ಪಕ್ಕ. ಆಂಟಿ ನಿಮ್ಮ ಮನೆ ಪಕ್ಕನೇನೆ, ಇನ್ನೊಂದು ಮನೆ ಅಲ್ಲೇ ಇರೋದು. ಅಮ್ಮ ನೀನ್ ಮನೆಗೆ ಬರಕ್ಕಿಲ್ಲ, ನಾನು ಹೋಗಿ ಅಲ್ಲೇ ಆಟ ಆಡ್ಕೊಳ್ಳೋದು. ನಾನು ಅಲ್ಲಿಗೆ ಹೋಗ್ತೀನಿ ಆಟ ಆಡ್ಕೊಳ್ಳಕ್ಕೆ. ಟಾಟಾ ಬಾಯ್ ಬಾಯ್. ಲೇ ನಿನ್ ಕಡೆ ಪುಟ್ಟಿ ಅಮ್ಮ, ನಿಧಾನ ಬಿದ್ದಿಯಾ? ಅಯ್ಯೋ ಒಂದೇ ಕಿತ್ತಕ್ಕೆ ದೌಡಕ್ಕಿತ್ತು ಬಿಟ್ಲಲ್ಲ ಇವಳು. ನನ್ನ ಮಗಳು ಬರೀ ಬಾಂಬಲ್ಲ, ಅಟಂ ಬಾಂಬು. ಅಯ್ಯೋ ಎಲ್ಲ ಕಡೆ ಚಂದಾಗಿ ತಂದಿಕ್ತಾಳಪ್ಪ. ಊರಾಗಿಲ್ದಿರೋ ವಿಷಯ ಎಲ್ಲ ಇವಳಿಗೆ ಮಾತ್ರ ಸಂದ ಗೊತ್ತಿರ್ತದೆ. ನನ್ನ ಗಂಡ ನೋಡಿದ್ರೆ ಪದ್ದಿ ನೀನು ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರೆ, ಆದರೆ ಅದಕ್ಕಿನ್ನೂ ದೊಡ್ಡೋಳು ಇವಳಂತೂ, ಅದಕ್ಕಿನ್ನೂ ದೊಡ್ಡ ಜೆರಾಕ್ಸ್ ಇದಂತೂ. ಪದ್ದಿ ಏನು ಸರಜಿ ಲೇ, ನಮ್ಮನೆ ಪಕ್ಕ ಮನೆ ಮಾಡೋರೆ ಅಂತಂದ್ರೆ ಆ ನರ್ಸಮ್ಮವ್ರ ಮನೆ ಕಾಲಿತ್ತಲ್ಲ, ಅಲ್ಲಿಗೆ ಹೋಗಿ ಸೇರ್ಕೊಂಡಿಲ್ಲ ತಾನೇ? ಸುಮ್ಕಿರು, ಇವಳು ಸುಮ್ಕೆ. ನನ್ನ ಮಗಳು ಸುಳ್ಳು ಹೇಳ್ತಾಳೆ. ಇನ್ನು ಮಗಳು ಸುಳ್ಳು ಹೇಳ್ತಾಳೆ ಅಂದರೆ ನಂಬಕ್ಕೆ ಹಾಕಿಲ್ಲ. ಸತ್ಯವರಿಷ್ಟಂದ್ರೆ ಒಂದು ಕೊನೆ ತುಂಡು ನೋಡೆ. ನಮ್ಮನೆ ಪಕ್ಕ ಅಂತೂ ಮನೆನಾಗಿಲ್ಲ ತಾನೇ ಮಾಡ್ಕೊಂಡು. ನನಗೆ ಯಾಕೋ ತಲೆನೋವು ಆಗೋಗ್ಬಿಟ್ಟೈತೆ. ಸರಜಿ ಅಂತದೇನಿಲ್ಲ, ನೀನು ಸುಮ್ಮನೆ ಇಲ್ದಿರೋದೆಲ್ಲ ನೆನೆಸ್ಕೊಂಡು ಟೆನ್ಷನ್ ತಗತಿಯಪ್ಪ. ಸುಮ್ಕೇನಿಯ ನೀನು, ಅಂತದೇನು ಇರಕ್ಕಿಲ್ಲ. ಸುಮ್ಕೇನಿಯ ಬಾ. ಏನೋ ನನ್ನ ಮಗಳು ಒದರ್ತಾಳೆ, ನೀವು ಕೇಳಿಸ್ಕೊಳ್ಳಿ. ಸುಮ್ಕೇನಿಯ, ನನಗೆ ತಲೆನೋವು ಬರ್ತದೆ ನನ್ನ ಮಗಳು ಮಾತು ಕೇಳಿ. ನೀವು ನಂಬ್ಕೊಂಡು ಕುಂತ್ಕೊಂತಿರಲ್ಲ. ನಡಿ ಹೋಗ ನಡಿ ಬಾ. ಮಂತಕ್ಕೇನಿಯ ಹೋಯ್ತೀನಿ, ಅಲ್ಲೇನಿಯ ಗೊತ್ತಾಯ್ತದ. ಮಾಡೋರೆ ಮಾಡಿಲ್ಲ ಅಂತ ಅಲ್ಲೇ ಗೊತ್ತಾಯ್ತದಲ್ಲ. ಅಕ್ಕೋ ಎಲ್ಲೂ ಮಾಡಿರಲ್ಲ ಹೇಳಕ್ಕ, ಏನಕ್ಕೆ ಮಾಡಿರ್ತಾರೆ ಹೇಳಿ. ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯ. ಬಾರಿ ಬಾ ಮಂತಕ್ಕೆ ಹೋಗೋಣ ಬಾ. ಸುಮ್ಕೇಣಿಯ ಸರಿ ಬಾ, ಹೋಗ್ಬಿಟ್ಟು ಬಂದ. ನಿನ್ಗೂ ಶಾನೆ ಅನುಮಾನ. ಸುಮ್ಕೇಣಿಯ ಯಾಕೆ ನಿನ್ಗೂ ಹಂಗೋ ಹಿಂಗೋ ಅನ್ಕೊಂಡು ಸುಮ್ಕೇಣಿಯ ಯಾಕೆ ಅನುಮಾನ? ಸರಿ ಬಾ ಹೋಗನಿ. ಎಲ್ಲೋ ಹೋಯ್ತಾರೆ ಅನ್ಸದ್, ಬೆಂಗಳೂರು ಕಡೆಗೆ ಹೋಗೋರು ಏನೋ. ಅವ್ರು ಯಾಕೆ ಹಳ್ಳಿನಾಗಿದ್ಬಿಟ್ಟು ಏನು ಮಾಡ್ತಾರೆ? ಸರಿ ಬಾ. ಇವಳೇನಾದರೂ ಅಲ್ಲಿ ಮನೆ ಮಾಡ್ಕೊಂಡಿರ್ಬೇಕು, ಅವಾಗೈತೆ. ಸರಿ ನಾನು ಹೋಗ್ಬಿಟ್ಟು ಕೆಲಸ ಯಾವ್ದಾದ್ರು ಸಿಗ್ತದ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ಮನೆ ಕಡೆ ಹುಷಾರು. ಏನು ಹಳ್ಳಿ ಅಲ್ವಾ, ಏನು ತೊಂದರೆ ಇಲ್ಲ. ಬೆಂಗಳೂರಾಗಿದ್ದರೆ ತಲೆ ಕೆಡಿಸ್ಕೋಬೇಕಿತ್ತು, ಇಲ್ಲಾದರೆ ಏನು ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಅಕ್ಕಪಕ್ಕದ ಮನೆಯವರೆಲ್ಲನೂ ಹಂಗೋ ಹಿಂಗೋ ಮಾತಾಡಿದ್ರೆ ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿನಾ? ಅನ್ಕೊಂತಾರೆ ಬಿಡು. ನೀನು ಇಷ್ಟಪಟ್ಟಿದ್ಯಾ? ನಾನು ನೀನು ಇಷ್ಟಪಟ್ಬಿಟ್ಟೇನಿಯಾ ಜೀವನ ಮಾಡ್ತಾಯಿನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅವರು ಇವರು ಏನಾರು ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನೀನೇನು ಅನ್ಕೊಳಕ್ಕೆ ಹೋಗ್ಬೇಡ. ನಾನ್ಯಾಕೆ ಎದ್ರುಕೊಳ್ಳಿ? ಈಗ ಎದ್ರುಕೊಳ್ಳೋ ಅಂತ ಮಾತಾ ಇಲ್ಲ ಬಿಡು. ನನ್ನ ಮೇಲೆ ಎದ್ರುಕೊಳ್ಳೋದೆಲ್ಲ ಹೊಂಟೋಯ್ತು. ಅಲ್ಲಿ ನೋಡು ನಮ್ಮಮ್ಮ ಎಲ್ಲ ನಿಂತ್ಕೊಂಡು ಅಲ್ಲಿಂದ ನೋಡ್ತಾವ್ರೆ. ನೋಡಿದ್ರೆ ನೋಡಲಿ ಬಿಡು, ಎದ್ರುಕೊಳ್ಳೋ ಅಂಥದ್ದು ಏನೂ ಇಲ್ಲ. ನಾನ್ಯಾಕೆ ಎದ್ರುಕೊಳ್ಳಿ?
ನಾನೇನು ಎದ್ರುಕೊಳಕ್ಕಿಲ್ಲ. ನಮ್ಮಮ್ಮ ಮನೆಗೆ ಬಿಟ್ಕೊಂಡಿದ್ದಂಗೆ ಮಾಡ್ತಲ್ಲ ನೋಡು, ಚೆನ್ನಾಗಿ ದುಡ್ದು ನಮ್ಮಮ್ಮನ ಬಾಯಿ ಮೇಲೆ ಕೈ ಇಕ್ಕಬೇಕು, ಹಂಗೆ ಮಾಡು ಸರಿನಾ? ಯಾವ್ದನ ಚೆನ್ನಾಗಿರೋ ಕೆಲಸ ಸಿಗ್ತದೇನೋ ಹೋಗ್ಬಿಟ್ಟು ನೋಡ್ಕೊಂಬಿಟ್ಬಾ. ಚೆನ್ನಾಗಿರೋ ಕೆಲಸ ಸಿಕ್ಬಿಟ್ರೆ ಅಷ್ಟೇನೆ ಸಾಕು, ನನಗೇನೇನು ಬೇಡ. ನೀನು ಹೆಂಗೋ ಸ್ಕೂಲು ಕಾಲೇಜ್ಗೆಲ್ಲ ಟಾಪರ್ ಅಲ್ವಾ ನೀನು, ಸಿಕ್ಕಿದ್ರೂ ಸಿಗ್ತದೇನೋ ನಿಂಗೆ ಅಲ್ವಾ? ಸಿಕ್ಕಿದ್ರೂ ಸಿಗ್ಬೋದು. ಹಾಂ, ನಡಿ ಹೋಗ್ಬಿಟ್ಟು ನೋಡ್ಕೊಂಬಿಟ್ಬಾ. ನಾನು ಮನೆಗೆಲ್ಲನೂ ಸ್ವಲ್ಪ ಇದು ಗುಡಿಸ್ಕೊಳ್ಳೋದು ಮಾಡೋದು ಮಾಡ್ತೀನಿ. ಏನು ಸಾಮಾನೇನಿಲ್ಲ, ಪರವಾಗಿಲ್ಲ. ಪಾಪ ನಿಮ್ಮ ಅತ್ತೆ ಮಗಳವಳೆಲ್ಲ ಮಹಾ, ಅವಳೆಲ್ಲ ಮನೆ ಸಾಮಾನು ಏನೇನು ಬೇಕೋ ಎಲ್ಲ ತಂದು ಕೊಟ್ಟೋಗೋಳೆ. ನಿಮ್ಮ ಅಮ್ಮವ್ರ ಮನೆಯಿಂದ ಎತ್ಕೊಂಡು ಬಂದು ಕೊಟ್ಟೋಳು ಸ್ವಲ್ಪ ಸಾಮಾನೆಲ್ಲನೂ. ಏನಂತೆ ಬಿಡು ಅಲ್ವಾ? ನೀನು ಹೋಗಿ ಕೆಲಸಕ್ಕೆ, ನೀನೇನು ಯೋಚನೆ ಮಾಡಬೇಡ. ಇದೇನಿದು ನನ್ನ ಮಾನ ಮರ್ವಾದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟೇನಿಯಾ? ಕಳಿಯಕ್ಕೆ ಅಂತ ನೀನ ಮನೆ ಮುಂದೆ ನೀ ಪಕ್ಕದಾಗೇನಿಯ ಮನೆ ಮಾಡ್ಕೊಬಿಟ್ಟು ಲೇಪದ್ದಿ ಇವಳು ಕೂಡ ಇವಳು ಅವತಾರವಾ? ಇಂಥ ಓಡೋಗ್ಬಿಟ್ಟು ಮುದ್ದೆ ಮಾಡ್ಕೊಂಡು ಪ್ಯಾಟಿಗಳಿಗೆ ಹೋಗ್ಬಿಟ್ಟು ಜೀವನ ಮಾಡೋರನ್ನ ನೋಡಿದ್ಯಾ? ಓಡೋಗ್ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕನೇನಿಯ ಮನೆ ಮಾಡ್ಕೊಂಡಿರೋಳನ್ನ ನೋಡಿದ್ಯೇನೆ? ನೋಡೆ ಈ ಮನೆ ಹಾಳಿನ ಬೇಕಂತ ನಂಗೆ ಹೊಟ್ಟೆ ಉರ್ಸಕ್ಕೆ ಅಂತ ನೀ ಹುಟ್ಟವಳೆ. ನೋಡೆ ಊರು ಜನ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ವೇ? ನಾನು ಹೇಳಿಲ್ವಾ ನಿನ್ನ ಮಗಳು ಸುಳ್ಳೆಲ್ಲ ಹೇಳಕ್ಕಿಲ್ಲ. ಚಿಕ್ಕ ಹುಡುಗಿ ಅವಳಿಗೇನೆ ಗೊತ್ತಾಯ್ತು ಸುಳ್ಳು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇರೋದನ್ನೇ ಇದ್ದಂಗೆ ಏನಿಯ ಹೇಳ್ತಾಳೆ. ನನಗೆ ಗೊತ್ತಿತ್ತು ಇವಳು ಈ ಪಾರ್ಟಿ ಮುರ್ವಾದಿ ಕಳಿತಾಳೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರಲಿಲ್ಲ. ಅಲ್ಲ ಆ ಪಾರಕ್ಕನ ಉಗಿದ್ಬಿಟ್ಟು ಮಗನ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಇದೇನೇ ಇದು? ನಮ್ಮ ಅಣ್ಣನ ಮಗನದು ಜೊತೆ ಮದುವೆ ಮಾಡೋದು ನಾನು ಮರ್ತ್ಕೊಬಿಡ್ಬೇಕಷ್ಟೇ. ಇನ್ನು ನಮ್ಮ ಅಣ್ಣನ ಊರಿಗೆ ಬರೋದನ್ನೇ ನಿಲ್ಲಿಸ್ಬಿಡ್ಬೇಕು. ಇಲ್ಲ ಊರಾಗ ಏನನ್ನ ಹಿಂಗೆ ಆಯ್ತಾಯ್ತೆ ಅಂತ ಗೊತ್ತಾಗೋಗ್ಬಿಟ್ರೆ ಸುಮ್ಮನೆ ಬಿಡ್ತಾರಾ ಹೇಳು? ಅಯ್ಯೋ, ಇವ್ರಿಗೆ ಇಷ್ಟೊಂದು ಧೈರ್ಯ ಹೆಂಗೆ ಬಂತು ಸರೋಜಿ? ಅಯ್ಯೋ ನನ್ನ ಮಗಳೇನು ಅಷ್ಟೊಂದು ಸಾಮಾನ್ಯ ಅನ್ಕೊಬಿಟ್ಟ ಕಿತ್ತೋ ಕುಂತವಳು ನನ್ನ ಮಗಳಂತೂ ಕಿತ್ತೋದವಳು. ಅವಳು ಬಾಯಿಗೆ ಮುನ್ನಾಕ ನನ್ನ ಮಗಳಂತ ಪೀಡೆ ಪಿಸಾಚಿ ಯಾರೂ ಇಲ್ಲ ಕಣ್ಲೆ. ಅವಳು ಒಂಥರ ಅವಳು, ನಾನೆಂಗೋ ಅದನ್ನು ಮೀರಿಸ್ತಾಳವಳು. ಬಿಡು, ಏನು ಮಾಡೋಕ್ಕಾಗಕ್ಕಿಲ್ಲ. ಆದರೆ ನನ್ನ ಮಾನ ಮರುವದಿ ಎಲ್ಲ ಕಳೀತಾವಳೆ. ಈಗ ಏನು ಮಾಡೋಕ್ಕಾಯ್ತಿಲ್ವಲ್ಲ ಅಂತ ನೀ ಆಯ್ತಿಲ್ಲ ನನಗೆ. ಲೇ ಆ ಪಾರಕ್ಕಂಗನ ಹೇಳೆ ಮಗನ ಉಗಿದು ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ನನ್ನ ಮಗಳು ಏನಾರ ಮಾತಾಡೋಕೋದ್ರೆ ಮರುವದಿ ಕಳಿತೀನಿ ಅಂತಾಳೆ. ಬದ್ದಿ ಯಾರೋ ಮದುವೆ ಮಾಡ್ಕೊಂಡು ಹೊಸ್ದಾಗ ಮನೆಗೆ ಬಂದ್ರಂತೆ, ಅದಕ್ಕೆ ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯಮ್ಮ, ಕಣ್ಣು ಕಾಣಕ್ಕಿಲ್ಲ, ಕಿವಿನೂ ಕೇಳಕ್ಕಿಲ್ಲ. ನಮ್ಮೂರವ್ರೆ ಅಲ್ವೇ ಅವರು? ಏನು ನಿಮ್ ನೆಂಟ್ರೇನಾ? ಅಮ್ಮ ತಾಯಿ ನೆಂಟ್ರಲ್ಲ, ನಮ್ಮೂರವ್ರೆ ಅಲ್ವೇ? ಸರಜಕ್ಕನ್ ಮಗಳಲ್ವೇ? ಓಹೋ, ನೀನೇ ಸಾರಿಸ್ಕೊಟ್ಟ ಮನೆಯೆಲ್ಲನೂ. ಯಾಕೆ ನಿಮ್ಮನೆಗೆ ಇಕ್ಕೊಂಡಿದ್ರೆ ಏನಾಗ ನಿಮ್ಮ ನೆಂಟ್ರುನಾ? ಅಮ್ಮ ತಾಯಿ, ಕಿವುಡಮ್ಮ ಕುರುಡಮ್ಮ ಎಲ್ಲನೂ ನಿನ್ಗೆ ಬಂದ್ಬಿಟ್ಟೈತೆ ರೋಗ ಅಂತ ಅನ್ನಿಸ್ತದೆ. ನಮ್ಮ ನೆಂಟ್ರಲ್ಲ, ಸರೋಜಕ್ಕನ ಮಗಳು ಪಾರಕ್ಕನ ಮಗ ಸರೋಜಕ್ಕನ ಮಗಳು. ನೀನ್ ಬಿಲಾಲಿ ಬಿಡು, ನೋಡಿ ಇರಿಸ್ಕೊಳಕ್ಕಿಲ್ಲ ಅಂತ ಹೇಳೋದು. ಎಲ್ಲ ನಿಮ್ಮ ಅತ್ತೆ ಕಡೆ ನೆಂಟ್ರು ಅನ್ನಿಸ್ತದೆ, ಅದಕ್ಕೆ ಇರಿಸ್ಕೊಂಡಿಲ್ಲ. ಅದೇ ನಿನ್ನ ಕಡೆ ನೆಂಟ್ರಾಗಿದ್ರೆ ಅಯ್ಯೋ ಬರ್ರಿ ಅಂತ ಇರಿಸ್ಕೊಬಿಡ್ತಿದ್ದೆ. ಪೊದ್ದಿ ಸುಮ್ಕಿರೆ, ಒತ್ತಿ ಈ ಅಮ್ಮಂಗೆ ಮಾತ್ರ ಹೇಳಕ್ ಹೋಗ್ಬೇಡ. ಹಿಂಗೆ ಒತ್ತಿ ಹೇಳ್ತಿದ್ದೆ ಊರು ತುಂಬ ಡಂಗೂರ ಸಾರ್ಕ ಬತ್ತಾಳೆ. ಮತ್ ನೋಡೆ ನಮ್ ನೆಂಟ್ರು ಅಂತ ಹೇಳ್ಬಿಟ್ಟು ಹೆಂಗೆ ಹೇಳಿಸ್ತಾವಳೆ? ಹಂಗೆಲ್ಲ ಓದೋರ್ಗು ಬಂದೋರ್ಗು ಎಲ್ಲ ಬೆಲೆ ಕೊಟ್ಟು ಮಾತಾಡ್ಸಿದ್ರೆ ತಾನೆ ಅವ್ರು ನಮ್ಮೋರು ತಮ್ಮೋರು ಅಂತ ಹೇಳ್ಬಿಟ್ಟು ಬರೋದು. ಅಯ್ಯೇ, ನೀನ್ ಕೊಟ್ಟಷ್ಟೇ ಅವ್ರು ಕೊಡೋದು ನಾಳೆ ಬೆಲೆಯ. ನೀನ್ ಕೊಡಕ್ಕಿಲ್ಲ ಅಂದ್ರೆ ಅವ್ರು ಕೊಟ್ಟಾರೆ? ಅಯ್ಯೋ ಅಕ್ಕಯ್ಯ, ನಮ್ಮನೆ ನೆಂಟ್ರಲ್ಲ ಅವರು. ಸರೋಜಕ್ಕ ಹಂಗೇನೇನಿಯ ಪಾರಕ್ಕನ ಮಕ್ಕಳಲ್ವೇ ಅವ್ರಿಬ್ರುನುವೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಲ್ಲ. ಅವ್ರೇನಿಯ ಊರಿಗೆ ಬಂದ್ಬಿಟ್ಟು ಇಲ್ಲೇನಿಯ ಸಂಸಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರಿ. ನಮ್ ನೆಂಟ್ರು ಯಾಕಾಯ್ತಾರೆ? ನಮ್ ನೆಂಟ್ರಲ್ಲ. ಅವ್ವ ರೇ ಪದ್ದಿ, ಅರ್ಧ ಕೇರಿ ಕೇಳ್ಸಂಗ್ ಕೂಗ್ತಿಯೇನೆ? ತೆಪ್ಪಾಯ್ತು. ಈ ಮುದುಕಿ ಹಂಗೆ ಹತ್ತಿಸ್ತಾಳೆ ನನಗೆ ಸಿಟ್ಟ. ಯೋಬಿ ನನಗೆ ದೂರದಿಂದ ಕಾಣ್ತಾನೆ ಇಲ್ವಲ್ಲ ಸರಿಯಾಗಿ. ಊನಲ್ವೇ ಪಾರಕ್ಕನ ಮಗ ಸರೋಜಿ ಮಗಳು, ಲವ್ವಿ ಒಂದೇ ಮನೆ. ಓಹೋ, ಸೋರಾಯ್ತು. ಆಯ್ತು ನಿನ್ ಮುಗಿತ್ ಕತೆ. ಊರೇನು ಉದ್ಧಾರ ಆಗ್ಬೇಕು ಅಂತ ಏನಾಯ್ತು, ಹಾಳಾಗ್ಬೇಕು ಅಂತ ಹೋಯ್ತು. ಊರಾಗ ಜನ ಎಲ್ಲ ಹೆಂಗ್ ಒಪ್ಕೊಬಿಟ್ರು ಇಲ್ಲಿರಕ್ಕೆ? ಅಯ್ಯೋ ಸರೋಜಿ, ನಿಂಗೆ ಏನ್ ಮಾನ ಮರುವದಿ ಇಲ್ವೇನ್ಲೇ? ನೋಡು, ನಂಗೆ ಈಗಲೇ ವಾಪತ್ತೈತೆ. ನೀನ್ ಏನಾದ್ರೂ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ನಾನು ಸುಮ್ಕಿರಕ್ಕಿಲ್ಲ. ಏನು, ನಾನು ಸುಮ್ಕೆ ಇರ್ತೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ ಮಗಳು ಯಾವನ್ನ ಕೊಟ್ಕೊಂಡು ಜೊತೆಗಿದ್ರು ಸುಮ್ಕೆ ಇರ್ತೀನಿ ಅಂತ ಹೇಳ್ತೀರ ಯಂಗ್ಸ್ನ? ನಿನ್ನೆ ಕಣವ ನನ್ ಕಂಡ್ರದು, ಬೇರೆ ಯಾರನ್ನೂ ನನ್ ಕಂಡೇ ಇಲ್ಲ ಬಿಡು. ಪದ್ದಿ, ಇವಳನ್ನ ಇಲ್ಲಿಂದ ಕಳ್ಸು, ಈ ಮುದುಕಿನ ಇಲ್ಲ ಅಂದ್ರೆ ನಾನು ಇಲ್ಲೇ ಕೊಂದಾಕ್ಬಿಡ್ತೀನಿ ಅಷ್ಟೇನಿಯಾ? ಅಯ್ಯೋ, ನಾನು ಹೇಳಿದ್ರೆ ಎಲ್ಲೇ ಹೋಯ್ತಾಳೆ? ನನಗೆ ಗೊತ್ತಿಲ್ಲ, ಹೆಂಗನ ಮಾಡಿ ಕಳ್ಸಿವಳ. ನನ್ನ ಕಣ್ಣು ಮುಂದೆ ಇರಬಾರ್ದು. ಆತ ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಪಾಪ ಹಿಂಗ್ ಮನೆ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ನೀ 4 ಜನಕ್ಕೆ 7 ಗಂಟೆ ನಿಂಗೆ ನಿದ್ದೆ ಬರಕಿಲ್ಲ, ಊಟ ಸೇರಕಿಲ್ಲ ಅಂತ ಸಂದಾಗ ಗೊತ್ತು. ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಹೋಗು, ಈ ವಿಷಯನ ಊರ್ ತುಂಬಾ ಹೇಳ್ಕೊಂಬಿಟ್ ಬಾ, ಹೋಗು. ಪದ್ದಿ ಬೆಂಡ್ಲಿ ಸರಜಿ, ನನ್ನ ಮಾನ ಮರ್ಯಾದೆ ನೀನೇ ಕಳಿತಿದೀಯೇ. ಅಯ್ಯೋ, ಮುದುಕಿನ ಕಳಿಸು ಅಂದಲ್ಲ, ಇನ್ನೇನ್ ಹೇಳಿ ಕಳಿಸ್ಲಿ, ನೀನೇ ಹೇಳು.